ಅವರ ಮನೆಗೆ ಏನೂ ಇಲ್ರಿ ಕಿರಾಣಿ. ಅದಕ್ಕೆ ನಾಳೆ ಪಲ್ಯ ಮಾಡಕ್ಕೆ ಸಮಯಕ್ಕೆ ಏನಿಲ್ಲ ನೋಡ್ರಿ. ನಿಮ್ಮದು ಈ ಸರಿ ಹೆಸರು ಬೇಸಾಗಿತ್ತಲ್ರಿ ಅವರ. ಒಂದು 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 3 ಸೇರ್ನಷ್ಟು ಕೊಟ್ಟು ಕಳಿಸ್ರಿ ಹೆಸರು. ನನಗೆ ನನ್ನ ಮಗನಾರ ನನ್ನ ಮಗಳ ಜೊತೆ ಮಾಡಿ ಕಳಿಸ್ತೀನಿ. ಕೊಡ್ತೀರಿ? ಅಲ್ವೇ ಯಮ್ನಕ್ಕ, ನಾನು ಗೊತ್ತಿಲ್ಲದೆ ಕೇಳ್ತೀನಿ. ಈಗ ಮತ್ತೆ ಹೊಲ್ದಾಗ ಏನು ಬೆಳೆದಿಲ್ಲ ಅಂದ್ರೆ ಈಗ ಮತ್ತೆ ಬೇರೆ ಎಲ್ಲ ಕಿರಾಣಿ ಸಾಮಾನು, ಅಕ್ಕಿ, ಬ್ಯಾಳಿ, ತುಪ್ಪ, ಎಣ್ಣೆ, ಉಪ್ಪು ಇದೆಲ್ಲ ಹೆಂಗೆ ತಗೊಂಬರ್ತೀರಿ ಮತ್ತೆ? ಇವನಂತ್ರ ಉಪ್ಪು ಎಣ್ಣೆ ಅಂತ ಮನೆ ಬೆಳೆಯೋದಿಲ್ಲ, ಮತ್ತೆ ಅವನ್ನೆಲ್ಲ ಹೆಂಗೆ ಮಾಡ್ತೀರಿ? ರೊಕ್ಕ ಕೊಟ್ಟು ತರ್ಬೇಕಲ್ಲ. ಹಂಗಲ್ರಿ ಅವರ, ಈಗ ಅವೆಲ್ಲ ಕೊಂಡ ತರ್ತೀವ್ರಿ ನಾವು ಎಲ್ಲನೂ ಹೊಲ್ದಾಗ ಬೆಳೆಯೋದಿಲ್ಲ. ಆದ್ರೆ ನಾನು ಮತ್ತು ನಮ್ಮ ಹೊಲದಾಗ ಕೆಲಸ ಇಲ್ಲಂದ್ರೆ, ನಮ್ಮ ಹೊಲದಾಗ ಏನು ಬೆಳೆದಿಲ್ಲ ಅಂದ್ರೆ, ಈಗ ಬೇರೆಯವ್ರು ಇರ್ತಾವಲ್ರಿ ಹೆರ್ರ ಹೊಲ, ಬೇರೆಯವ್ರು ಹೆರ್ರ ಹೊಲ ಜಗ್ಗಿರ್ತಾವು. ಮತ್ತು ಅಲ್ಲಿಗೆ ಹೋಗ್ತೀನಿ, ಕೂಲಿ ಮಾಡ್ತೀವಿ, ರೊಕ್ಕ ತೊಗೊಂಡು ನಮ್ಗೆ ಇವತ್ತಿಗೆ ಏನು ಬೇಕಾ ಊಟದ ಖರ್ಚಿಗೆ ಅದನ್ನು ತೊಗೊಂಡು ಬರ್ತೀವಿ ರೀ ಆಟ. ಹೌದಾ? ದಿನಾನು ಕೂಲಿ ಹೋಗ್ತೀಯಾ? ಇಲ್ರಿ ಅವ, ನಮಗಾರ ಎಷ್ಟು ಬರ್ತೀರಿ ಅವರ? ಈಗ ನಮ್ಮೂರಾಗ ಗಂಡಾಳಿಗೆ ಒಂದು 450 ಕೊಡ್ತಾರೆ ರೀ, ಹೆಣ್ಣಾಳಿಗೆ ಒಂದು 300 ಕೊಡ್ತಾರೆ. ನಮ್ಮಂಥ ವಯಸ್ಸು ಆಧಾರ್ ಹೋಗ್ಯಾರ ಅಂದ್ರೆ ಪಾಪ ಬಂದೈತಿ ಅಮ್ಮ ಅಂತಂದು ಒಂದು 50 ರೂಪಾಯಿ ಜಾಸ್ತಿ ಕೊಡ್ತಾರೆ ರೀ. ನೀಗಿದ್ದು ಮಾಡ್ತೀನಿ ರೀ ಅವರ, ನೀಗ್ಲಾರ್ದಕ್ಕೆ ಹೋಗೋದಿಲ್ಲ ರೀ. ಈ ಮೆಣಸಿನ್ಕಾಯಿ ಹರಿಯೋದು, ಹತ್ತಿ ಬಿಡಿಸೋದು, ಕುಂತ್ಕೊಂಡು ಕಳೆ ಕೀಳೋದು ನನಗೆ ಏಟಾಗುತ್ತೆ ಅಟ್ ಮಾಡಿ ನಾನು ಬರ್ತೀನಿ ರೀ. ನಾನು ಆಗಿದ್ದು ಮಾಡಾಕಿರಿ. ಮತ್ತು ನಾನು ಯಮ್ನಕ್ಕ, ಈಗ ಇವತ್ತೆದಕ್ಕೆ ಹೋಗಿಲ್ಲ ಮತ್ತೆ ನೀನು ಹೊಲಕ್ಕೆ? ಏನು ಇಲ್ಲ ಹೊಲ್ದಾಗ ಕೆಲಸ? ಯವ್ವ, ಅದು ಯಾಕಿಲ್ಲ ಯವ್ವ ಕೆಲಸ ರಗಡೋದವು ಮಾಡಿದ್ರ. ಆದ್ರೆ ಬೇರೆ ಹೊಲ್ದಾಗ ಏನೂ ಇಲ್ಲ. ನಮ್ಮ ಹೊಲ್ದಾಗ ಒಂದಿಟ್ಟು ಕಳೆ ಕಿತ್ತದಿತ್ತ. ಮತ್ತು ನನ್ನ ಸೊಸಿ ಯಾಕೆ ಬರ್ತಿ ಬಿಡುವೆ ಎತ್ತಿ, ನೀ ಇಲ್ಲೇ ಇರು, ನಾನು ಹೋಗಿ ಎಲ್ಲ ಒಂದಿಟ್ಟು ಮಾಡಿ ಬರ್ತೀನಿ ಅಂತಂದು ಹೋತಾ. ಮತ್ತು ಹುಡುಗರು ನೋಡ್ಬೇಕಲ್ರಿ, ನೋಡ್ಕೊಂಡ್ರಿ ಯಾರ ಮನೆ ಮುಂದೆ. ಹಾಗಾಗಿ ಆಕೆ ಹೋದ್ಲು ಕಳೆ ಕೀಳಕ್ಕೆ. ನಾನು ಯಾರ ಹೊಲನೂ ಇಲ್ಲ, ಯಾರ ಹೊಲದಾಗ ಏನೂ ಕೆಲಸ ಇಲ್ಲ ಅಂತ ಕುಂತೀನಿ ರೀ. ಇವರು ಮಾದಪ್ಪಣ್ಣರು ಅಂದರ್ರಿ, ಅವ್ರ ಹೊಲದಾಗ ಏನೋ ಒಂದಿಟ್ಟು ಎಣ್ಣೆ ಹೊಡೆಯೋದೈತಿ ಅಂತಂದಿದ್ದರ್ರಿ. ನೋಡ್ಬೇಕ್ರಿ ಅದ ಮುಂದೆ ಏನಾಗುತ್ತೆ ಅಂತ ಹೇಳಿ. ಮುಂದೆ ಏನಾಗತ್ತಂದ್ರೆ ಮತ್ತೆ ಅವ್ರ ಹೊಲಕ್ಕೆ ಹೋಗಲ್ಲ ನೀನು ಕೆಲಸಕ್ಕೆ? ಅಯ್ಯ ಹೋಗ್ಬೇಕ್ರಿ ಅವರ. ಎಣ್ಣೆ ಹೊಡೆದೈತಂದ್ರೆ ಗಂಡು ಮಕ್ಳು ಹೋಗ್ತಾರ್ರಿ, ನಾವೇನು ಹೆಣ್ಮಕ್ಳು ಹೋಗೋದಿಲ್ಲ. ನೋಡ್ಬೇಕು ಈಗ ಏನಂತಾರ, ಏನರ ಕೆಲಸ ಇದ್ರೆ ಹೋಗೋದು, ಇಲ್ಲಂದ್ರೆ ಇಲ್ರಿ. ನಾಳೆ ಗೊತ್ತಾಗತ್ರಿ. ಮಾದಪ್ಪಣ್ಣರು ಏನಾರ ಇತ್ಲಾಗ ಹಾಸಿ ಹೋಗೋ ಮುಂದಾಗ ಮತ್ತು ಹಿಂಗವ ಅದಾವು ಕೆಲಸ, ಒಂದು 4 ಮಂದಿ ಹೆಣ್ಣಾಳು ಕರ್ಕೊಂಬ ಅಂದ್ರೆ ಕರ್ಕೊಂಡು ಹೋಗೋದ್ರಿ. ಈಗ ಯಮ್ನಕ್ಕ, ನಿನಗೂ ಗೊತ್ತೈತವ ವಿಷಯ. ಈಗ ಏನಾಗೈತಂದ್ರೆ ಮತ್ತು ನಾನು ಈಗ ನಂಗೆ ರೊಕ್ಕದ್ದು ಭಾಳ ಅಂದ್ರೆ ಭಾಳ ಗಂಭೀರ ಐತೆ ನನಗೆ ಪರಿಸ್ಥಿತಿ. ಅದಕ್ಕೆ ನೀನೇನು ಮಾಡಂದ್ರೆ ನಾಳೆ ಏನ್ರ ನೀನು ಯಾರ್ದಾರ ಹೊಲಕ್ಕೋಲಿ, ಮಾದಪ್ಪಣ್ಣರ ಹೊಲಕ್ಕರ ಹೋಗು, ಗೌಡ್ರ ಹೊಲಕ್ಕರ ಹೋಗು, ಇಲ್ಲ ನಿಮ್ಮ ಮ್ಯಾಗ್ಲಾರ ಹೊಲಕ್ಕರ ಹೋಗು, ನನ್ನನ್ನು ಕರ್ಕೊಂಡೋಗ. ನಾನು ಇನ್ಮೇಲೆ ದಿನಗೂಲಿಗೆ ಬರ್ತೀನಿ. ಮತ್ತು ನಾನು ಹೊಟ್ಟೆ ನೋಡ್ಕೋಬೇಕಲ್ಲವ. ನಿಮ್ಮ ಗೌಡ್ರಂತರೂ ಕಟ್ಕೊಂಡು ಹೆಂಡತಿ ಕಬರ್ ಇಲ್ದಾಗ ಮಕ್ಕಳನ್ನ ನಂಬ್ಕೊಂಡು ಹೋದ್ರವ. ನನ್ನನ್ನು ನೀರಾಗ ಬಿಟ್ಟು ನನ್ನ ಬೀದಿ ಬಿಕಾರಿ ಮಾಡಿ ಹೋಗ್ಬಿಟ್ಟಾರ. ಮತ್ತು ನಮ್ಮವ್ವ, ನಮ್ಮಪ್ಪ, ನಮ್ಮ ತಮ್ಮ ಮತ್ತು ಇನ್ನೇನೈತವ ಅವರು ಜೈಲಿಗದಾರ ಯಮ್ನಕ್ಕ. ಮತ್ತು ನನ್ನ ಹೊಟ್ಟೆ ಪಾಡೆವ. ಇವತ್ತ ಮನೆಯಾಗ ಏನೂ ಇಲ್ಲ, ಅದಕ್ಕೆ ನಾನು ನಿನ್ನೆವ. ಆತು, ನಾಳೆ ಹೋಗುಮ್ದು ನನ್ನ ಕರ್ಕೊಂಡು ಹೋಗಾಯವ. ಅಯ್ಯ ಅವರ, ನೀವು ಕೂಲಿ ಕೆಲ್ಸಕ್ಕೆ ಬರ್ತೀರ? ಸರಿ ಅದೇನು ಅಂತಾರಲ್ಲ ಹಂಗೆ ಆತ್ ನೋಡ್ರಿ. ಬೇಡ್ರಿ ಯವ್ವ, ಬ್ಯಾಡ ಅನ್ಬೇಡವ ಯಮ್ನಕ್ಕ. ನೀ ಯಾರದಾರ ಹೊಲಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗ್ಕೊನಿ. ನೀವು ಹೋಲಿಲ್ಲ ಅಂದ್ರೆ ಊರಾಗ ಹೆಂಗಸರು ಯಾರದಾರ ಕೂಲಿ ಕೆಲ್ಸಕ್ಕೆ ಕರ್ದಾರನ ಯಾರು ಅದಾರನ ಅಂದ್ರೆ ನನಗೆ ಹೇಳು. ನನ್ನ ಕೈಲಿ ಏನಾಗತ್ತೆ ನಾನು ಮಾಡಿ ಬರ್ತೀನಿ. ನಾ ಬರ್ತೀನವ. ಮೊದ್ಲ ಬಿಸಿಲೊಂದು ಐತಿ, ಬರ್ಲ? ಆತ್ರಿ ಅವರ, ಹೋಯ್ ಬರ್ರಿ. ಏನು ಕರ್ಮನ ಏನ. ಆ ಲಾಯರ್ ನೋಡಿದ್ರೆ ರೊಕ್ಕ ಕೊಟ್ರ ನಮ್ಮ ಕಾಳಿಗೆ ಬೇಲ್ ಮಾಡ್ತೀನಿ ಅಂತಂದಾನ. ಇಲ್ಲಿ ನೋಡಿದ್ರೆ ನನ್ನ ಹತ್ರ ನನ್ನ ಕೂಳಿಗೇನ ರೊಕ್ಕ ಇಲ್ಲಾರ್ದಂಗೆ ಆಗೈತಿ. ಯಾರ ಮನೆಗೆ ಹೋಗ್ಬೇಕ ಏನು ಕತಿಯ? ಮನೆಯಾಗ ಏನೈತೆ ಅದನ್ನ ಮಾಡ್ಕೊಂತೀನಿ ನಾನು. ಇದ್ದಿದ್ದು ಬಿಸಿಲಾಗ ಅಡ್ಡಾಡಿ ಸುಮ್ಮನೆ ಇರೋ ಬರೋ ಶಕ್ತಿನೂ ಹೋತಂದ್ರೆ ನಾಳೆ ಹೊಲಕ್ಕೆ ಕೂಲಿಗೆ ಹೋಗ್ಬೇಕು. ಮಾವ ಬರ್ರಿ, ಲಗುನ ಹೊತ್ತಾಗತ್ ನೋಡ್ರಿ. ಮುಹೂರ್ತ ಇರೋದ 10:00ಗೆ, ಲಘು ಬರ್ರಿ. ಅಬ್ಬ ಸೈತಕ್ಕರ, ನೀವ ಮದುಮಗಳ ಥರ ರೆಡಿ ಆಗ್ಯಾರ ನೋಡ್ರಿ. ಎಲ್ಲದಾರಿ ಅಣ್ಣರು? ಅವ್ರಿನ್ನ ರೆಡಿ ಆಗಿಲ್ಲನ್ರಿ? ಅದ ಏನ ಅಂತಾರಲ್ರಿ ಗಂಗಮ್ಮಕ್ಕರ, ಶೆಟ್ಟಿ ರೆಡಿ ಆಗತ್ಲೆ ಪಟ್ನ ಹಾಳಾಗಿತ್ತಂತೇಳಿ ಹಂಗೆ ನಮ್ಮ ಮನೆಯವ್ರು ರೆಡಿ ಆಗತ್ಲೆ ಏನಿಲ್ರಿ, ಏನು ಜಾಸ್ತಿ ರೆಡಿ ಆಗೋದಿಲ್ಲ. ಅದೊಂದು ಜುಬ್ಬ, ಅದು ಒಂದು ವಲ್ಲಿ ಹಾಕೊಂಡ್ಬರ್ತಾರೆ ಅಷ್ಟ. ಅದಕ್ಕೆ ಇಷ್ಟೊತ್ತು ಬೇಕು.
ಅವು ಸೈಡ್ ಕಿವಿ ಮಡ್ಡೆಗೆ ಇರ್ತಾವಲ್ರಿ ಕೂದ್ಲ ಅವಷ್ಟು ಆ ಟೋಪಿ ಕೆಳಗೆ ಹೋಗ್ಬೇಕ್ರಿ ಅಲ್ಲಿವರೆಗೂ ಬಿಡೋದಲ್ಲ ಅವನ್ನ ಬಾಚಿ ಬಾಚಿ ತಿದ್ದಿ 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 ಹಿಂದೆ ಹಾಕಿ ಟಬ್ಗೆ ಹಾಕೊಂಡ್ ಬರ್ತಾರೆ ಬರ್ತಾರೆ. ಹೌದನ್ರಿ, ಬರ್ಲಲ್ರಿ ಬರ್ಲಿ. ಹುಡುಗರನ್ ಕರೀರಿ, ಮುಹೂರ್ತ 10 ಅಂತ ಹೇಳಾರ. ಇಲ್ಲಾಗ್ಲಿ 8:30 ಆತು. ನಾವಿನ್ನ ಅಲ್ಲಿಗೆ ಹೋಗತ್ಲೆ ಗುಡಿ ಹತ್ರ ಹೋಗತ್ಲಿಗೆನ 9:30 ಆಗ ಬಿಡುತ್ತ. ಮತ್ತೆ ಇನ್ನಲ್ಲೆಲ್ಲ ರೆಡಿ ಮಾಡ್ಕೊಂಡು ರೆಡಿ ಆಗತ್ಲೆ ಬಾಳತ್ತಾಗತ್ತ. ನಾವೆಲ್ಲ ಕಳಿಸಿವಾಗ್ಲೇ ಏನೇನು ಕಳಿಸ್ಬೇಕಿತ್ತ ಗುಡಿ ಹತ್ರ. ಆದ್ರೂ ಬೇಕಲ್ರಿ, ಹಿಂಗ ಇರುತ್ತಾ ಹೋಗು ಮುಂದಾಗ. ಏನೋ ಒಂದು 2 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು. ಲಘು ಲಘು ಹೋಗಿ ಮುಟ್ಟಿದ್ವಿ ಅಂದ್ರೆ ಲಘು ಲಘು ತಾಳಿ ಕಟ್ಕೊಂಡ್ ಬರ್ತೀವಪ್ಪ ಮನೆಗೆ. ಕರ್ರಿ ಕರ್ರಿ, ನಿಮ್ಮ ಮಕ್ಕಳು ಕರೀರಿ. ಮಾವ ಮಾವ ಹೇಳವಾ ಗಂಗಮ್ಮ. ಇಲ್ಲಿ ನೋಡ್ರಿ ಇಲ್ಲಿ ಗಂಗಮ್ಮಕ್ಕರ. ಹಾ ನಿಮ್ಮ ಮಾವಾರನು ಮದುಮಗದಂಗೆ ಆಗ್ಯಾರ್ರಿ. ಏನಿಲ್ರಿ, ಹುಡುಗರೆಲ್ಲ ಸೇರಿ ನನ್ನನ್ನು ತಯಾರು ಮಾಡ್ಯಾರ ನೋಡ್ರಿ. ಈತಲ್ರಿ ಗುಂಡಪ್ಪ ಇಲ್ರಿ, ಇನ್ನೂ ರೆಡಿ ಆಗಿಲ್ಲ ಆತ. ಅತ್ತೊಂದಲ್ಲ ಅಂತ ಹೇಳ್ರಿ ಮದುವೆ, ಇಲ್ಲಾಂದ್ರೆ ಇವತ್ತು ಪೂರ ಬರೋದಲ್ಲ ಅತ್ ಹೊರಗ. ಮಾವಾರ ಏನಮ್ಮ? ಮೊದ್ಲು ನಿಮ್ಮ ಗಂಡು ಮಕ್ಳು ಕರೀರಿ. 2 ತಾಸು ಆತು ರೆಡಿ ಆಗಕ್ಕೆ ಹೋಗಿ, ಇನ್ನೂ ಬಂದಿಲ್ಲ. ಆ ಹುಡುಗಿಯರಾಗ್ಲೇ ತಯಾರಾಗ್ಯಾರ, ಹುಡುಗರ ರೆಡಿ ಇಲ್ಲ. ಕರೀಲಿ ಗಂಡು ಮಕ್ಳು ಕರೀರಿ ಇಬ್ರು. ಕಿರಣ್, ವಿನಯ್ ಬರಿಲ್ಲಿ, ಲಘು ಲಘು ಬರ್ರಪ್ಪ, ಹೊತ್ತಾತು. ಇದೇನ್ರಪ್ಪ ನೀವಿಬ್ರು ಅವಳಿ ಜವಳಿ ಅಣ್ಣ ತಮ್ಮ ಕಣ್ಣ ಕಣಕತ್ತೀರಲ್ಲ ಇವತ್ತು. ಏನ ನನ್ನ ಕೂದಲ ಎಷ್ಟು ಚಂದ, ನಾನು ಮ್ಯಾಗ ಎತ್ತಿ ಕಟ್ಕೋತಿದ್ದೆ, ಆ ಸ್ಪೈಕ್ ಮಾಡ್ಕೊಂತಿದ್ದೆ. ಇವತ್ತು ನಮ್ಮ ಇವನ್ ಕಾಟಕ್ಕೆ, ಕಿರಣನ್ ಕಾಟಕ್ಕೆ ನಾನು ಬಾಚ್ಕೋಬೇಕಾಗೈತಿ. ಅಪ್ಪನು ಬೈದ್ರು, ಏನದು ದಿನಾನು ಒಳ್ಳೆ ರೋಡಿ ತರ ಮ್ಯಾಗ ಇಬ್ಸ್ಕಿಂತೀವಿ ಅವ್ನ ಕೂದ್ಲ ಅಂತಂದು. ಅದಕ್ಕೆ ನಾನು ಹಚ್ಕೊಂಡು ಒಂಚೂರು ಎಣ್ಣೆ ಹಚ್ಕೊಂಡು ಬಾಚ್ಕೊಂಡೀನಿ. ಚೆನ್ನಾಗಿಲ್ಲನ್ರಿ ಚಿಕ್ಕಮ್ಮ? ಯಪ್ಪ, ಇಬ್ರಿಗೂ ನಂದ ದೃಷ್ಟಿ ಬೆಳಂಗ ಆಗೈತಿ. ಅಷ್ಟು ಚಂದ ಕಾಣಾಕತ್ತೀರಿ. ನಡ್ರಿ ನಡ್ರಿ, ಕಾರ್ ತೆಗೀರಿ, ಹೊತ್ತಾಗತ್ತಗ್ಲೇ. ಅಂದಂಗ ಗುಡಿ ಹತ್ರ ಯಾರೋಗ್ಯಾರಮ್ಮ? ಮಾವರ ರಾಘು ಹೋಗ್ಯಾನ್ರಿ ಗುಡಿ ಹತ್ರ. ಆಮೇಲೆ ಜ್ಯೋತಿ ಹೋಗ್ಯಾಳ. ಮತ್ತು ಗುಂಡಪ್ಪಣ್ಣರು ಇಲ್ಲೇ ಅದಾರ್ರಿ. ನಂಗೆ ಗೊತ್ತಿಲ್ಲ, ನಾನು ಹೊಕ್ಕೀನಿ ಅಂತಂದ್ರು. ನಾನು ಒಂಚೂರು ರೆಡಿಯಾಗಿ ಜಳಕ ಮಾಡಿ ರೆಡಿಯಾಗಿ ಬರ್ತೀನಿ ಅಂತಂದ್ರು. ಆಮೇಲೆ ಲಿಂಗ ಪೂಜೆ ಮಾಡ್ಕೊಂಬರ್ತೀನಿ ಅಂದ್ರು. ಇಷ್ಟತ್ತಾದ್ರೂ ಹೊರಗೆ ಬಂದಿಲ್ಲ. ನಾನು ಅವ್ರಿಗೆ ಕಾಯಕತ್ತೀನಿ ನೋಡ್ರಿ. ಯಾಕಂದ್ರೆ ಗುಡಿ ಹತ್ರ ಬರೀ ಹುಡುಗರು ಹೋಗ್ಯಾರ, ಯಾರೋ ಒಬ್ರು ದೊಡ್ಡವ್ರು ಹೋಗ್ಬೇಕಂತ ನಾನು ಅನ್ನಕತ್ತೀನಿ. ಹೊರಗ ಬರೋಲ್ರಿ ಗುಂಡಪ್ಪಣ್ಣರು. ಲೇ ಗುಂಡ್ಯಾ ಗೌರಿ, ನೀನ ಇದು? ಹೆಸರಿಗೆ ತಕ್ಕ ಗೌರಮ್ಮನ ಆಗ್ಬಿಟ್ಟಾಳೆ ಇವತ್ತ. ಬಹಳ ಚಂದ ಕಾಣಕತ್ತಿ ಮಗಳ. ಈಕಿ ಬರ್ಲಿಲ್ಲ, ಜಾನು ಬರ್ಲಿಲ್ಲ. ಬಂದಿನ್ರಿ ಚಿಕ್ಕಮ್ಮ, ಇಲ್ಲೇ ಅದೀನಿ ನೋಡ್ರಿ. ಅಂದ್ರ ಈಗ ನಮ್ಮ ಗುಂಡ್ಯಾನ ಬಂದಿಲ್ಲ ಅಂತ ಆತ. ಈಗ ಎಲ್ಲರೂ ರೆಡಿ ಆಗಿವಿ. ಈಗ ನಮ್ಮ ಗುಂಡಣ್ಣನ ಕರೆಸ್ಬೇಕು. ಹಾ, ಯಾರ ಹೇಳ್ರಪ್ಪ ನಮ್ಮ ಗುಂಡಣ್ಣಂದಲ್ಲ ಮದುವೆ ಅಂತಂದು. ಅದಕ್ಕೆ ಮರ ನೀವ ಕರೀರಿ ನಿಮ್ಮ ಮನಿಯರ್ನ. ಇವತ್ತು ರೆಡಿಯಾಗಿ ಬರಂಗೆ ಕಾಣವಲ್ರ ನಿಮ್ಮ ಮನಿಯರು. ಅಯ್ಯೋ ಅಣ್ಣಾರ, ನಂಗಂದ್ರೆ ಕರ್ದು ಸಾಕಾಗೈತ್ರಿ. ನಾವು ಮುಂದೆ ಹೋಗ್ತೀವಿ, ಮದುಮಕ್ಳು ಕರ್ಕೊಂಡ ನೀವು ನಿಮ್ಮ ದೋಸ್ತನ ಕರ್ಕೊಂಡು ಹಿಂದೆ ಬರ್ರಿ. ಸುಮ್ಮನೆ ಅಲ್ಲಿ ಮುಹೂರ್ತಕ್ಕೆ ಲೇಟ್ ಆಗತ್ತೆ. ಇವ್ರು ಇಲ್ಲಂದ್ರೂ ನಡೀತಿತ್ತು ಮದುವೆಯಾಗ. ಮದುಮಕ್ಳು ಇದ್ರೆ ಸಾಕು, ನಾ ಮದುಮಕ್ಳು ಕರ್ಕೊಂಡು ಹೊಂಟೆ. ನೀವು ಉಂಟು ನಿಮ್ಮ ದೋಸ್ತ ಉಂಟಿನ್ನ. ಬರ್ರಪ್ಪ, ನಾ ಹೋಗಂಬರ್ರಿ. ಯಾವಾಗಾರ ಯಾಕ ಬರುವಲ್ರಿ, ಬರ್ರಿ ಹೋಗೋಣ. ನೀವು ನಿಮ್ಮ ಮನೆಯವ್ರ ಜೊತೆಗೆ ಬರ್ರಿ. ಒಳ್ಳೆ ಶಿವ ಪಾರ್ವತಿ ಕಂಡಂಗೆ ಕಾಣ್ತೀರಿ ಇಬ್ಬರು. ಕರ್ಕೊಂಡ ಬರ್ರಿ ನೀವು ಗುಂಡನ್ನ. ನಾ ಮದುಮಕ್ಳು ಕರ್ಕೊಂಡು ಮುಂದೆ ಹೋಗ್ತೀನಿ. ಒಂದು ಕಾರ್ ಸ್ಪೆಷಲ್ ನಿಮ್ಗೆ ಮತ್ತು ನಮ್ಮ ಗುಂಡ್ಯಾಗ ಐತ್ರಿ ಅತ್ತಿಗೆಮ್ಮ. ನೀವು ಅದ್ರಾಗ ಬರ್ರಿ, ನಾ ಮದುಮಕ್ಳು ಕರ್ಕೊಂಡು ಹೋಗ್ತೀನಿ ಎಲ್ಲ. ಅಲ್ರಿ ಅಣ್ಣಾರ, ಅಯ್ಯ ಇವ್ರೇನು ಅಣ್ಣಾರು ಹೋಗೇ ಬಿಟ್ರ.